ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೊಸ ಸಂವತ್ಸರದ ಯುಗಾದಿ ಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ಜೊತೆ ಯಾರಿದ್ದಾರೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ ಗುರುಜಿ. ಹೊಸ ಸಂವತ್ಸರಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಈ ವರ್ಷ ಹೇಗಿರುತ್ತೆ, ಏನೆಲ್ಲ ಆಗತ್ತೆ ಅಂತ ನೀವು ಹೇಳ್ತೀರಾ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಮಾತುಕತೆಯನ್ನ ಪ್ರಾರಂಭಿಸೋಣವೇ? ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಈ ಜಗತ್ತು ಒಂದು ವಿಶಾಲವಾಗಿರತಕ್ಕಂಥ ಜಗತ್ತು. ಇಂತಹ ಒಂದು ಜಗತ್ತಲ್ಲಿ ಪ್ರತಿ ವರ್ಷದಲ್ಲಿ ಒಂದೊಂದು ಸಂವತ್ಸರ ಅಂತ ಕರಿತಾ ಹೋಗ್ತೀವಿ. ನಾವಿನ್ನೇನು ಟಾಟಾ ಬಾಯ್ ಬಾಯ್ ಅಂತ ಹೇಳಿದ ಹಾಗೆ ಹೋಗಿ ಬರ್ತೀಯಪ್ಪ ಅಂತ ಹೇಳಿ ವಿಕೃತಿ ನಾಮ ಸಂವತ್ಸರನ ಕಳಿಸ್ಬಿಟ್ವಿ. ಈಗ ಕರನಾಮ ಸಂವತ್ಸರ. ಈ ಕರ ಸಂವತ್ಸರವನ್ನು ಪರಿಪೂರ್ಣವಾಗಿ ಸ್ವಾಗತಿಸಬೇಕು ಈ ವರ್ಷ. ಕರ ಅಂದರೆ ಕೈಗಳು, ಕರ ಅಂದರೆ ಕಣ್ಣುಗಳು. ಈ ಕರದಲ್ಲಿ ನಾವುಗಳು ಏನು ಮಾಡಬೇಕು? ಕಾರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಇಂಥ ಒಂದು ಕರ ಮಧ್ಯೆ ಸರಸ್ವತಿ, ಆ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಲಕ್ಷ್ಮೀ ಸರಸ್ವತಿ ಪಾರ್ವತಿಯರು ಬೆಳಗಿನ ಜಾವ ಎದ್ದ ತಕ್ಷಣ ಆ ಕಣ್ತುಂಬ ನಿದ್ರೆಯನ್ನೇ ಬಿಟ್ಟು ಹೊರಭಾಗದಲ್ಲಿ ಬರಬೇಕು. ಇಂಥ ಒಂದು ಸಂವತ್ಸರ ಹೊರಗಡೆ ಕಣ್ಣು ತೆಗೆದು ನೋಡ್ತಾ ಇದ್ದೀವಿ. ಎಂಥ ಒಂದು ಪ್ರಕೃತಿ, ಎಂಥ ಒಂದು ಸೌಂದರ್ಯ. ಇಂಥ ಒಂದು ಸೌಂದರ್ಯದಲ್ಲಿ ಈ ಕರ ಸಂವತ್ಸರ ಅನ್ನೋದು ಕೈಗಳ ಹಸ್ತರೇಖೆಗಳು ಅಂತ ಕರಿತೀವಿ. ಅಂದರೆ ನಿನ್ನ ಜೀವನ ಈ ವರ್ಷ ಬಹಳ ಸಂದರ್ಭ ಪೂರ್ವಕವಾಗಿರತಕ್ಕಂಥ ವಿಚಾರ. ಇದರಲ್ಲಿ ಭಯ ಇದೆ, ಇದರಲ್ಲಿ ಭೀತಿ ಇದೆ, ಇದರಲ್ಲಿ ವಿಕೋಪ ಇದೆ, ಇದರಲ್ಲಿ ಶಾಪ ಇದೆ, ಎಲ್ಲ ರೀತಿಯಾದ ಮನಸ್ತಾಪಗಳಿದೆ. ಇಂಥ ಒಂದು ವಿಕೃತಿ ನಾಮ ಸಂವತ್ಸರವನ್ನು ಬಿಟ್ಟು ಕರ ಸಂವತ್ಸರಕ್ಕೆ ಸ್ವಾಗತ ಮಾಡಬೇಕಾದ್ರೆ ಎಷ್ಟು ಭಯಭೀತಿಗಳು. ಗಜಕೇಸರಿ ಯೋಗ ಆ ವಿಕೃತಿ ನಾಮ ಸಂವತ್ಸರದಲ್ಲಿ ಆನೆಯ ಮೇಲೆ ಕೂತಿದ್ದ ಸಂಕ್ರಾಂತಿ ಮೂರ್ತಿ. ಆದರೆ ಈ ವರ್ಷ ಎಮ್ಮೆಯ ಮೇಲೆ ಕೂತಿದ್ದಾನೆ. ಎಮ್ಮೆ ಮೇಲೆ ಕೂತಿದ್ರೆ ಎಷ್ಟು ಭಯ ಆಗತ್ತೆ, ಎಷ್ಟು ಭೀತಿ ಆಗತ್ತೆ. ಆದರೂ ಸಹ ಈ ವರ್ಷದ ಈ ಒಂದು ಸಂವತ್ಸರಕ್ಕೆ ತಮ್ಮೆಲ್ಲರಿಗೂ ಪರಿಪೂರ್ಣವಾಗಿ ಆರ್ಥಿಕ ಶುಭಾಶಯಗಳನ್ನು, ಭಗವಂತ ಕೃಪಾಕಟಾಕ್ಷದ ಆ ಅನುಗ್ರಹವನ್ನು ಕೊಟ್ಟು ನಿಮ್ಮನ್ನೆಲ್ಲ ಜೀವಂತ ಪೂರ್ವಕವಾಗಿರ್ತಕ್ಕಂಥ ಕಷ್ಟಗಳನ್ನೆಲ್ಲ ಕಳೀಲಿ, ಈ ಸಂವತ್ಸರದಿಂದ ಒಳ್ಳೆಯದಾಗಲಿ ಅಂತ ಹಾರೈಸ್ತಕ್ಕಂಥ ವಿಚಾರ ಮನಸ್ಫೂರ್ತಿಯಾಗಿ ನಾನು ನಿಮಗೆಲ್ಲರೂ ಹಾರೈಸ್ತಿದ್ದೀನಿ. ಎಷ್ಟೇ ಹಾರೈಸಿದ್ರೂ ಮೇಲಿರ್ತಕ್ಕಂಥ ಒಂದು ಇಚ್ಛೆ ಅಂತ ಒಂದು ಇರುತ್ತೆ. ಆ ರೀತಿ ಈ ವರ್ಷದ ಶಿಸ್ತುಬದ್ಧಗಳು, ಏನೇನೋ ಸಿಸ್ಟಮ್ ನೀವುಗಳೆಲ್ಲ ಫಾಲೋ ಮಾಡಬೇಕು. ಪ್ರತಿಯೊಬ್ಬರಿಗೂ ಒಂದೊಂದು ಸಿಸ್ಟಮ್ಯಾಟಿಕ್ ಜೀವನ ಅಂತ ಇರುತ್ತೆ. ನೋಡ್ರಿ, ಹಲ್ಲುಜ್ಜಬೇಕಾದ್ರೆ ಬಲಗೈಯಲ್ಲೇ ಬ್ರಷ್ ಇಟ್ಕೋಬೇಕು ಅಂತ ಹೇಳ್ತೀವಲ್ಲ, ಹಾಗೆ ಪ್ರತಿಯೊಂದನ್ನು ಹೀಗೇ ಸಿಸ್ಟಮಲ್ಲೇ ಮಾಡಬೇಕು. ಪೂಜೆ ಇದೇ ರೀತಿ ಮಾಡಬೇಕು. ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅನ್ನೋ ವಿಚಾರಗಳು ಇರಲ್ಲ. ಆದರೆ ಮಾಡತಕ್ಕಂಥದ್ದು ಹೀಗೆ ಅನ್ನೋದನ್ನ ಇರುತ್ತೆ. ನೀವುಗಳು ಆರಿಸ್ಕೋಬೇಕು, ಪೂಜೆ ಮಾಡಲಾ ಬೇಡವಾ. ಮಾಡೋ ಹಾಗಿದ್ರೆ ಹೀಗೇ ಹೋಗಬೇಕು. ಲೈನಲ್ಲಿ ಹೋಗದೆ ಇದ್ದರೆ, ಡಿಸಿಪ್ಲಿನ್ ಇಲ್ಲದೆ ಇದ್ದರೆ ಜೀವನದಲ್ಲಿ ಯಾವ ಕಾಲಕ್ಕೂ ಶಿಸ್ತು ಅನ್ನೋದಿರಲ್ಲ. ಈ ಶಿಸ್ತು, ಸಂಭ್ರಮ ಎಲ್ಲವನ್ನು ಕಲ್ತಿರೋದೆಲ್ಲಿಂದ? ರಾಮಕೃಷ್ಣ ಪರಮಹಂಸರ ಒಂದು ಇತಿಹಾಸ ಪೂರ್ವಕವಾಗಿ ರಚನೆ ಮಾಡಿರತಕ್ಕಂಥ ಒಂದು ಜೀವನ. ಆ ಜೀವನ ರಾಮಕೃಷ್ಣ ಪರಮಹಂಸರ ಒಂದು ಅಧ್ಯಾಯ ಹೇಗಿದೆ, ಆ ಅಧ್ಯಾಯವನ್ನು ಪುಸ್ತಕವನ್ನು ಹಿಂಗೆ ತೆಗೆದು ನೋಡಿದ್ರೆ ಸ್ವಾಮಿ ವಿವೇಕಾನಂದನ ಶಿಸ್ತು. ಅಂದರೆ ರಾಮಕೃಷ್ಣ ಪರಮಹಂಸರು ಬಹಳ ಉನ್ನತ ಸ್ಥಾನಕ್ಕೇನು ಹೋಗಿಲ್ಲ. ಆದರೆ ರಾಮಕೃಷ್ಣ ಪರಮಹಂಸರ ಹೆಸರನ್ನು ಯಾರು ಉನ್ನತ ಸ್ಥಾನಕ್ಕೆ ತಂದಿದ್ದೋ? ಸಾಕ್ಷಾತ್ ಸ್ವಾಮಿ ವಿವೇಕಾನಂದರು. ಅಂದರೆ ಗುರು ಮೀರಿತ ಶಿಷ್ಯ ಆದರು. ಆದರೆ ಶಿಷ್ಯನ ಮುಖಾಂತರ ಗುರುಗಳ ಒಂದು ಸಂಭ್ರಮ ಅಭಿವೃದ್ಧಿ ಆಯಿತು. ಹಾಗೆ ಜೀವನದಲ್ಲಿ ನೀವುಗಳು ಮುಂದೆ ಬರಬೇಕಾದ್ರೆ ಇಷ್ಟು ವರ್ಷಕ್ಕೆ ನಮ್ಮ ಜೀವನ ಸರಿ ಹೋಗುತ್ತಾ? ಎಷ್ಟು ವರ್ಷದಲ್ಲಿ ನಾವುಗಳು ಹೀಗೆ ಇದ್ದೀವ? ಈ ವರ್ಷ ಆದರೂ ಸರಿ ಹೋಗ್ತೀವ? ಪ್ರತಿ ವರ್ಷ ನಡೀತಾ ಇರುತ್ತೆ. ಅದಕ್ಕೆ ಅಂಡ ಪಿಂಡ ಬ್ರಹ್ಮಾಂಡ ಲೋಕಗಳಲ್ಲಿ ಹುಟ್ಟಿ ಬೆಳೆದಿರತಕ್ಕಂಥ ಪ್ರತಿಯೊಬ್ಬ ಜೀವರಾಶಿಗಳಿಗೂ ಒಂದಲ್ಲ ಒಂದು ಕಾಲ ಬರುತ್ತೆ. ಇಂಥ ಒಂದು ಕಾಲ ಬಂದಿದೆ, ಕರನಾಮ ಸಂವತ್ಸರ. ಈ ಕರನಾಮ ಸಂವತ್ಸರದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ಮುಖ ಸ್ವರೂಪ ನೋಡಲೇಬೇಕು ಅಂತ ಹೇಳ್ತೀವಿ. ಎಷ್ಟು ಜನ ಬೆಳಗ್ಗೆ ಎದ್ದ ತಕ್ಷಣ ದೇವರ ಮುಖಗಳನ್ನು ನೋಡಿ ಪರಿವರ್ತನೆ ಮಾಡ್ಕೊತೀರ? ಎದ್ದ ತಕ್ಷಣ ಅಲ್ಲಿ ಇಲ್ಲಿ ಏನೇನೋ ನೋಡ್ತಾ ಕೂತಿರ್ತೀರ. ಹಾಗೆ ಏನೂ ನೋಡದೆ ಮನಸ್ಫೂರ್ತಿಯಾಗಿ ಭಗವಂತನ ನಿಂದನೆಯನ್ನು ನಾವು ಮಾಡದೆ, ನೋಡಪ್ಪ ಯಾವ ಕಾಲಕ್ಕೂ ಹೀಗೆ ಇರ್ತೀಯ ನೀನು, ನನಗೆ ಎಷ್ಟು ಕಷ್ಟ ಕೊಡ್ತೀಯ ಅಂದರೆ ಅಬ್ಬಬ್ಬಾ
ಅಂತ ಹೇಳಿ ಆ ನಿಂದನೆಯನ್ನು 74 ಗಂಟೆ ಮಾಡಬಾರ್ದು. ಅಂಥ ಒಂದು ಜೀವನದಲ್ಲಿ ಎದ್ದ ತಕ್ಷಣ ಕೈಯಲ್ಲಿ ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ಕೋಬೇಕು. ಕಾರಾಗ್ರೇ ವಸತೆ ಲಕ್ಷ್ಮಿ ಅಂದರೆ ಆ ವಸತೆ ಲಕ್ಷ್ಮಿ ಅನ್ನೋಳು ಹೇಳಿದಾಳೆ ಕೆಳಭಾಗದಲ್ಲಿದ್ದಾಳೆ, ಅಂದರೆ ಈ ಭಾಗದ ತುದಿ ಭಾಗದಲ್ಲಿದ್ದಾರೆ. ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಆ ಮೇಲ್ಗಡೆ ಭಾಗದಲ್ಲಿ ಆ ಸ್ಥಿತೇ ಗೌರಿ. ಪ್ರಭಾತೆ, ಕೈಯನ್ನು ಹೇಗೆ ಅನ್ಕೋಬೇಕು. ಕರದರ್ಶನಂ, ಕಣ್ಣನ್ನು ಉಜ್ಜಿ ತದನಂತರ ಪರಿಪೂರ್ಣವಾಗಿ ಕಣ್ಣನ್ನು ತೆಗೆದು ಆ ಭಗವಂತನ ಫೋಟೋವನ್ನು ನೋಡಬೇಕು. ನೀವುಗಳೆಲ್ಲ ಈ ರೀತಿಯಾಗಿರ್ತಕ್ಕಂಥ ಭಗವಂತನ ಚಿಂತೆಯೆಲ್ಲ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ದಾರಿಯನ್ನು ತೋರಿಸ್ತಕ್ಕಂಥವನು ಈ ವರ್ಷದಿಂದ ಆಗಬೇಕು, ಆಗಲೇಬೇಕು ಅಂತ ಇರ್ತಾರೆ. ಕೆಲವರಿಗೆ ಆಗತ್ತೆ. ಇನ್ನು ಮೇಲೆ ಜ್ಞಾಪಕ ಇಟ್ಕೊಳ್ಳಿ, ಈ ವರ್ಷ ಹೊಸ ಯುಗಾದಿ. ಆ ಯುಗಗಳ ಸಾಗ್ತಾ ಬಂದರೆ ಆದಿಯಾಗಿ ನಾವುಗಳು ಅಂತ್ಯವನ್ನು ಸೇರ್ತಕ್ಕಂಥ ವಿಚಾರ. ಪ್ರಾರಂಭ ಅಂತೀವಿ, ಆದಿ ಅಂದರೆ ಪ್ರಾರಂಭ. ಅದಕ್ಕೆ ಅರ್ಧನಾರೀಶ್ವರ ಸ್ವರೂಪದಲ್ಲಿ ಇವತ್ತು ಸ್ಮರಣೆ ಮಾಡ್ಕೋಬೇಕು. ಉಗಾದಿ ಹಬ್ಬಕ್ಕೆ ಯಾವತ್ತಿದ್ರೂ ಶಿವನ ಪೂಜೆ, ಶಿವನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ವಿಚಾರ. ಅಂದರೆ ಉತ್ತರಾಯಣ ಪುಣ್ಯಕಾಲಕ್ಕೆ ಯಾವತ್ತೂ ಶಿವನ ಆರಾಧನೆ, ದಕ್ಷಿಣಾಯಣಕ್ಕೆ ಬಂದ ತಕ್ಷಣ ಸಾಕ್ಷಾತ್ ಮಹಾವಿಷ್ಣು ಆರಾಧನೆ. ಹಾಗೆ ಜೀವನ ಪೂರ್ತಿಯಾಗಿರ್ತಕ್ಕಂಥ ಉತ್ತರಾಯಣದಲ್ಲಿ ಆ ಉತ್ತರಾಯಣ ಪುಣ್ಯಕಾಲ ಯಾರ್ದೋ ಮಹಾವಿಷ್ಣುವುದು, ಆದರೆ ಪೂಜೆ ಮಾಡೋದೆಲ್ಲ ಶಿವನಿಗೆ ಸಂಬಂಧಪಟ್ಟೋದು. ಆದರೆ ದಕ್ಷಿಣಾಯಣ ಪುಣ್ಯಕಾಲ ಯಾರ್ದೋ ಪರಮೇಶ್ವರಂದು, ಪೂಜೆ ಎಲ್ಲ ಮಾಡೋದು ಯಾರ್ದೋ ಮಹಾವಿಷ್ಣುವುದು. ಹಾಗೆ ಈ ವರ್ಷದಲ್ಲಿ ಅರ್ಧನಾರೀಶ್ವರನ ಪೂಜೆಯನ್ನು ಪಟವನ್ನು ಇಟ್ಟು ಮನೆ ದೇವರ ಫೋಟೋ, ಸಾಧಾರಣವಾಗಿ ಎಲ್ಲರೂ ಫೈನಾನ್ಸ್ ಮಿನಿಸ್ಟರ್ ವೆಂಕಟರಮಣ ಗೋವಿಂದ ಗೋವಿಂದ ಇಟ್ಬಿಟ್ಟಿರ್ತೀರ, ಭಾಳ ಸಂತೋಷ. ಆ ಬೇವು ಬೆಲ್ಲ ಅಂತಕ್ಕಂಥದ್ದು ಮೊದಲಾಗಿ ಇಟ್ಟಿರ್ತೀವಿ. ಬೇವು ಬೆಲ್ಲ ಏನು ಅಂದರೆ ಕಹಿಯನ್ನು ಜೊತೆಗೆ ಇಟ್ಕೊಂಡಾಗ ಸಿಹಿ ಗೊತ್ತಾಗತ್ತೆ ರುಚಿ ಅಂತ. ಆ ಕಹಿ ಸಿಹಿಯಲ್ಲಿ ಮಧ್ಯದಲ್ಲಿ ಸಾಕ್ಷಾತ್ ಪರಮಾತ್ಮ ಗುರು ಕೂತಿರ್ತಾನೆ. ನಿಮಗೆ ಗೊತ್ತಾ, ಶಿರ್ಡಿಯಲ್ಲಿ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೆ, ಶಿರ್ಡಿ ನಿವಾಸನಾಗಿರ್ತಕ್ಕಂಥ ಸಾಯಿಬಾಬಾ ತಾನು ಕೂತಿರ್ತಕ್ಕಂಥ ಆ ಬೇವಿನ ಮರದ ಕೆಳಭಾಗದಲ್ಲಿ 2 ಟೊಂಗೆ, ಸಿಹಿನೂ ನಾನೇ ಕಹಿನೂ ನಾನೇ ಅಂತಾನೆ. ಅಂದರೆ ಯಾರ್ಯಾರು ದೇವರಿಗೆ ಕೋಪಗೊಂಡು ಅವನಿಗೆ ಯಾವ ಕಾಲಕ್ಕೂ ಅಟ್ಟಹಾಸದಿಂದ ಮೆರಿತಾ ಇರತಕ್ಕಂಥ ನಿಮ್ಮ ದುರಹಂಕಾರವನ್ನು ಅವನ ಕೆಳಗೆ ಶರಣಾಮೋ ಅಂತ ಹೇಳಿ ಹೋಗದೇ ಇದ್ದ ಪಕ್ಷದಲ್ಲಿ ದಂಡಂ ದಶಗುಣಂ ಭವೇತ್ ಅಂತ ಜೀವನ ಎಲ್ಲ ಕಹಿ ಮಾಡ್ತೀನಿ ಹುಷಾರ್ ಅಂತ ಹೇಳ್ತಾನೆ. ಅದೇ ರೀತಿ ನೀವೆಲ್ಲ ಒಳ್ಳೆ ರೀತಿಯಾಗಿ ನಾನು ತಿದ್ದುಕೊಂತೀನಿ ನನ್ನ ಜೀವನ ಅಂಥೇಳಿ ಯದ್ಭಾವಂ ತದ್ಭವತಿ ಅಂತ ಭಗವಂತನ ಶರಣಾಗತವಾದರೆ ಆಗ ಅವನೇ ಮಾಡ್ತಾನೆ ನಾನೇ ಸಿಹಿ ನಿನಗೆ ಅಂತಾನೆ. ಅದಕ್ಕೆ 2 ಫೇಸ್ ಆಫ್ ಅ ಸಿಂಗಲ್ ಕಾಯಿನ್. ಯಾರೋ ಸೂರ್ಯ ಮತ್ತು ಶನಿ. ಶನೇಶ್ವರನು ಈ ವರ್ಷ ಬಹಳ ಉನ್ನತ ಸ್ಥಾನಕ್ಕಿರ್ತಾನೆ. ಅವನು ನೋಡ್ತಾ ಇರೋದೇ ಸಾಕ್ಷಾತ್ ಸೂರ್ಯನ. ತಂದೆ ನೀರಲ್ಲಿ ಪಾಪ ಮುಳುಗಿದ್ದಾರೆ, ಶನೇಶ್ವರ ಭೂಮಿ ಮೇಲಿದ್ದಾನೆ. ಆ ಭೂಮಿಯಿಂದ ನೋಡಿದ್ಯಪ್ಪ ನಿನ್ನ ನೀರಲ್ಲಿ ಮುಳುಗಿಸ್ಬಿಟ್ಟೆ, ನಾನು ನೋಡಿ ಈ ಸಲ ನಾನು ಏನೇನು ಮಾಡ್ತೀನಿ ಅಂತ ಹೇಳಿ ಜಗತ್ತನ್ನ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಜಗತ್ತಾಂಡವಾಡ್ತಾ ಇರ್ತಕ್ಕಂಥ ಆ 2 ಫೇಸ್ ಆಫ್ ಸಿಂಗಲ್ ಕಾಯಿನಲ್ಲಿ ಈ ವರ್ಷ ಕಹಿನೇ ಹೆಚ್ಚು. ಆದರೆ ನೀವೇನು ಮಾಡ್ತೀರಾ ಗೊತ್ತಾ, ಆ ಕಹಿಯನ್ನು ಸ್ವೀಕರಿಸಲ್ಲ, ಸತ್ಯವಾಗಿರ್ತಕ್ಕಂಥ ಕಹಿಯನ್ನು ಸ್ವೀಕರಿಸಲ್ಲ. ಆರೋಗ್ಯಕ್ಕೆ ಒಳ್ಳೆಯದು. ಬೇವೆಲ್ಲ ಏನು ಮಾಡ್ತೀರಾ, ಸ್ವಲ್ಪ ಸಾಕು ಪುಡಿ ಮಾಡ್ಕೊಟ್ಬಿಡಿ, ಯಾಕೆ ಸುಮ್ಮನೆ ಅದ್ರ ಜೊತೆ ಕಡಲೆ ಹಿಟ್ಟಂತೆ ಏನೇನೋ ಹಾಕಿಟ್ಬಿಡೋದು. ಹುರ್ಗಡ್ಲೆ ಸೇರಿಸ್ಬಿಟ್ರೆ ಮೆತ್ತಗಾಗ್ಬಿಡುತ್ತಲ್ಲ, ಆಗ ಸ್ವಲ್ಪ ಸಿಹಿ ಕಮ್ಮಿ ಆಗುತ್ತೆ, ಕಹಿ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಸಿಹಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಂಬಿಡೋದು. ಬೆಲ್ಲ ಜಾಸ್ತಿ ಯಾವತ್ತು ಸಿಹಿ ಜಾಸ್ತಿ ತಿಂದರೆ ಜೀವನ ಪೂರ್ತಿ ಕಹಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ಹೇಳೋದು, ಕಹಿಯನ್ನು ಸ್ವೀಕರಿಸೋದು ಕಲ್ತ್ಕೊಂಡ್ರೆ ಸಿಹಿ ಸ್ವಲ್ಪ ಇದ್ರೂ ಸಂತೋಷ ಜಾಸ್ತಿ ಆಗುತ್ತೆ. ಅದಕ್ಕೆ ಇಂಥ ಒಂದು ಕರ ಸಂವತ್ಸರದಲ್ಲಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಈ ವರ್ಷದ ಸಂಕ್ರಾಂತಿ ಪುರುಷ ಪರಿಪೂರ್ಣವಾಗಿರ್ತಕ್ಕಂಥ 3 ಮುಖ, ಅವನಿಗಿರ್ತಕ್ಕಂಥ 3 ಮುಖದ ಅನುಗ್ರಹದಲ್ಲಿ ಮಧ್ಯಮುಖ ಯಾವತ್ತೂ ಕತ್ತಲಾಗಿರುತ್ತೆ. ಕತ್ತಲಲ್ಲಿ ನೀವು ಆರಿಸ್ಕೋಬೇಕು, ಬೆಳಕು ಬೇಕಾ ಕತ್ತಲು ಬೇಕಾ ಅಂತ. ಇಂಥ ಒಂದು ಜೀವನದಲ್ಲಿ ಅವನು ಕೂತಿರೋದು ಎಮ್ಮೆ ಮಹಿಷನ ಮೇಲೆ. ಇಂಥ ಒಂದು ಮಹಿಷನ ಮೇಲೆ ಕೂತಿದ್ದಾಗ ಯಮಧರ್ಮರಾಜನೇ ಸ್ವತಃ ಇನ್ನೇನು ಮೇ ತಿಂಗಳಲ್ಲಿ ಭೂಸ್ಪರ್ಶ ಮಾಡ್ತಾ ಇದ್ದಾನೆ. ಯಾವಾಗಲೂ ಎಲ್ಲ ಸೇನಾಧಿಪತಿಗಳನ್ನ, ಅವನಿಗಿರ್ತಕ್ಕಂಥ ಚಿತ್ರಗುಪ್ತನ್ನ, ಅವನ ಕಡೆ ಯಮದೂತರನ್ನ ಕಳಿಸೋನಂತೆ. ಈ ಸಲ ಅವನು ಹಾಗಲ್ಲ, ಪ್ರತಿಯೊಬ್ಬರಿಗೂ ದಂಡಂ ದಶಗುಣಂ ಭವೇತ್, ನಾನೇ ಬರ್ತಾ ಇದ್ದೀನಿ, ಯೋಚನೆ ಮಾಡಬೇಡಿ, ಭೂಮಿಯನ್ನು ನೋಡಿ ಭಾಳ ವರ್ಷ ಆಯಿತು ಅಂತ ಹೇಳಿ ಯಮಧರ್ಮರಾಜನೇ ಬರ್ತಾ ಇದ್ದಾನೆ. ಆದ್ದರಿಂದ ಇಂಥ ಯಮಧರ್ಮರಾಜ ಬರ್ತಾ ಇರೋದ್ರಿಂದ ಸತ್ಯಮೇವ ಜಯತೆ, ಧರ್ಮರಾಯ ಅಂತ ಅವನು ಕರಿತೀವಿ. ಯಮ ಧರ್ಮರಾಯ, ಯಮ ಧರ್ಮರಾಜ, ಧರ್ಮಕ್ಕೆ ರಾಜನಾಗಿರ್ತಕ್ಕಂಥವನು, ಧರ್ಮವನ್ನು ಪರಿಪೂರ್ಣವಾಗಿ ಎತ್ತಿಡಿತಕ್ಕಂಥವನು. ಅಧರ್ಮಗಳು ಎಲ್ಲಿ ಆಗುತ್ತೋ ಇದರ ಇಡೀ ಜೀವನದಲ್ಲಿ ಆ ಧರ್ಮಶಾಸನವನ್ನು ಹಿಡಿಯೋಕ್ಕೆ ಸಾಕ್ಷಾತ್ ಯಮಧರ್ಮರಾಜನೇ ಬರ್ತಾ ಇದ್ದಾರೆ. ಆದ್ದರಿಂದ ನಮಗೆಲ್ಲ ಭಾಳ ಸಂತೋಷ. ಯಮಧರ್ಮರಾಜನ ಸ್ವಾಗತಿಸಲೇಬೇಕು. ಆ ಸ್ವಾಗತವನ್ನು ಪರಿವರ್ತನೆ ಸ್ವರೂಪಕ್ಕೆ ನಿಮಗಿನ್ನೂ ಗೊತ್ತಿಲ್ಲ. ಅನಾಯಾಸ ಮೃತ್ಯು ಅಂದರೆ ಎಷ್ಟೋ ಜನಕ್ಕೆ ನರಳುತ್ತಾ ಇರ್ತಾರೆ, ಬೆಡ್ ರಿಡನ್ ಆಗಿರ್ತಾರೆ. ಅಂಥವ್ರನ್ನೆಲ್ಲ ಪಾಪ ಮೋಕ್ಷಕ್ಕೆ ಕರ್ಕೊಂಡು ಹೊಟ್ಟೋಗ್ಬಾ ಅಂತ ಹೇಳ್ಬೋದು. ಆದರೆ ವಿಕೋಪಗೊಂಡಿರ್ತಕ್ಕಂಥವ್ರು, ದುಷ್ಟತೆಯಿಂದ ಇರತಕ್ಕಂಥವ್ರು, ದುಷ್ಕರ್ಮಿಗಳಾಗಿರ್ತಕ್ಕಂಥವ್ರು, ದೌರ್ಜನ್ಯ ಮಾಡ್ತಕ್ಕಂಥವ್ರು, ಇಂಥವ್ರು ಇರ್ತಾರಲ್ಲ,
ಹೋಗ್ಲಿ ಬಿಡಿ, ಅವ್ರನ್ನೆಲ್ಲ ಕಟ್ಕೊಂಡು ಏನಾಗಬೇಕು, ಅನುಭವಿಸ್ಬೇಕು. ಆ ರೀತಿಯಾಗಿ ಪರಿವರ್ತನೆ ಆಗದೇ ಇದ್ದರೆ ಇನ್ನು ಈ ವರ್ಷ ಬಹಳ ಮುಖ್ಯವಾದ ಒಂದು ಘಟ್ಟಕ್ಕೆ ಬಂದಿದ್ದೀನಿ. ನಾಳೆ ದಿವಸ ಇವತ್ತು ಹಬ್ಬ, ಭಾಳ ಚೆನ್ನಾಗಿ ಆಚರಿಸಿ, ಬೇಡ ಅಂದಿಲ್ಲ. ಎಲ್ಲ ತೊಗೊಂಡಿರಿ, ಹಂಪು ಹಣ್ಣು ಹಂಪಲ ಎಲ್ಲ ತೊಗೊಂಡು ತಿಂತಾ ಇದ್ದೀರಿ, ಭಾಳ ಸಂತೋಷ. ನಾಳೆ ಬೆಳಗ್ಗೆಗೆ ವರ್ಷ ದುಡ್ಕು ಅಂತ ಹೇಳ್ತಿದ್ರಿ, ಅಲ್ಲಿ ನೀವು ಏನು ಮಾಡಬಾರ್ದು ಅನ್ನೋದು ಎತ್ತಿ ಹಿಡಿದು ಹೇಳ್ತಾ ಇದ್ದೀನಿ. ಇದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಭಾಳ ಕಠೋರವಾಗಿ ಹೇಳ್ತಾ ಇದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ಲೋಪದೋಷಗಳು ಖಂಡಿತ ಇಲ್ಲ. ನನ್ನ ಮಾತು ನೀವು ಕೇಳಲಿಲ್ಲ, ಖಂಡಿತ ಹುಷಾರಾಗಿರ್ತಕ್ಕಂಥ ಅವಕಾಶ ಜೀವನದಲ್ಲಿರಲ್ಲ.